ಮೋಹಕ ನಗು ಮನಸೊಂಥರ ಮಗು ಬದಲಾದೆ ನಾನು. ಹಾಯ್, ವೆಲ್ಕಮ್ ಟು ಅಶ್ವಿನಿ ಭಾಸ್ಕರ್ ಯೂಟ್ಯೂಬ್ ಚಾನೆಲ್. ಇದು ನಂದು ಹಬ್ಬದ್ದು ವಿಡಿಯೋ ಆಗಿರುತ್ತೆ. ನಮ್ಮ ಕಡೆ ಮಾರಿ ಹಬ್ಬ ಅಂತ ಮಾಡ್ತಾರೆ, ಆ ದಿನದ್ದು ಇದು ಹಬ್ಬದ್ದು ವಿಡಿಯೋ. ಆಲ್ರೆಡಿ ಆಗಿ ಒಂದು ವೀಕ್ ಆಗಿದೆ, ಆದರೆ ನಾನೀಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು 2 ಡೇಸ್ ಹಬ್ಬ ಆಗಿರುತ್ತೆ. ಇದು ಹಿಂದಿನ ದಿನದ ವಿಡಿಯೋ. ನೈಟು ಸಂಜೆದು, ಅಂದರೆ ಸಂಜೆ ನಾವು 4 ಗಂಟೆಯಿಂದ ಹಿಡಿದು 8 ಗಂಟೆವರೆಗೂ ಮಾರಮ್ಮಂಗೆ ಹಸಕಿ ತಂಬಿಟ್ಟನ್ನ ಮಾಡ್ಕೊಂಡೋಗಿ ತಂಪು ತೋರೋದು ಇಲ್ಲಿನ ಪದ್ಧತಿ. ಇವಾಗ ಹಸಕಿನ ತಂಬಿಟ್ಟನ್ನ ಮಾಡ್ಕೊಂಡೋಗಿ ತಂಪನ್ನ ತೋರಿಸ್ಬೇಕು. ಅದಕ್ಕೋಸ್ಕರ ನಾನು ತಂಬಿಟ್ಟನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿನ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಸುಮಾರು ಜನ ತಂಪು ತೋರಿಸ್ಕೊಂಡು ಹೋಗಿರ್ತಾರೆ. ನಾನು ಲೇಟಾಗಿ ಹೋಗ್ತಾ ಇದ್ದೀನಿ, ಯಾಕೆಂದರೆ ನಾವು ಯಾವಾಗಲೂ ಇಷ್ಟೊತ್ತಲ್ಲೇ ಹೋಗೋದು. ಅಂದರೆ ಮನೆ ಪಕ್ಕದಲ್ಲೇ ಇದೆಯಲ್ಲ, ಎಲ್ಲ ಬಂದು ಹೋಗಲಿ ಅಂಥೇಳಿ ನಿಧಾನಕ್ಕೆ ಹೋಗ್ತೀನಿ. ಆಲ್ರೆಡಿ 6:30 ಆಗಿದೆ. ನಾನು ಈಗ ರೆಡಿ ಮಾಡಿಕೊಂಡು ತೊಗೊಂಡು ಹೋಗ್ತೀನಿ. 8 ಗಂಟೆವರೆಗೂ ಹೋಗೋರು ಬರೋರು ಇರ್ತಾರೆ. ನಾನು ಹೋಗಬೇಕಾದ್ರೆ ಸ್ವಲ್ಪ ಕಮ್ಮಿ ಜನನೇ ಇರ್ತಾರೆ ಅಂದ್ಕೊಂಡು ಹೋದೆ, ಆದರೆ ಆಲ್ರೆಡಿ ಅವಾಗ ಬರ್ತಾಯಿದ್ರು ಎಷ್ಟೋ ಜನ. ಅದೇ ಅವ್ರ ಅನುಕೂಲಕ್ಕೆ ತಕ್ಕನಾಗಿ ಯಾವಾಗ ಆಗುತ್ತೆ ಫ್ರೀ ಆವಾಗ ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ಅವತ್ತೊಂದು ದಿನ ಅದೇ 4 ಗಂಟೆಯಿಂದ 8 ಗಂಟೆವರೆಗೂ ಯಾವಾಗಾದ್ರೂ ಬಂದು, ಒಂದೇ ಸಲ ಬರಬೇಕು ಅನ್ನೋದೇನಿಲ್ಲ. ಯಾವಾಗಾದರೂ ಬಂದು ಅವರು ಪೂಜೆನ ಮುಗಿಸ್ಕೊಂಡು ಹೋಗ್ಬೋದು. ನಾವು ಇವಾಗ ಬಂದು ಪೂಜೆನ ಮುಗಿಸ್ಕೊಂಡು ಹೋಗೋಣ ಅಂಥೇಳಿ ಪೂಜೆ ಮಾಡಿಕೊಂಡು ಮನೆಗೆ ಹೊರಟ್ವಿ. ಇನ್ನು ಮಾರ್ನಿಂಗು ನಾವು ಊರಕ್ಕಿ ತಂಬಿಟ್ಟನ್ನ ಮಾಡಿಕೊಂಡು ಮತ್ತು ಬಿಸಿಲು ಮಾರಮ್ಮ ಅಂಥೇಳಿದೆ, ಅಲ್ಲಿಗೆ ನಾವು ಊರಕ್ಕಿ ತಂಬಿಟ್ಟನ್ನ ಮಾಡಿಕೊಂಡು ತೊಗೊಂಡೋಗ್ಬೇಕು. ಅದು ಸಹ ಪದ್ಧತಿ. ನಾನು ಆವಾಗಲೇ ಹೇಳಿದ್ದೆ ನಿಮಗೆ, 2 ದಿನದ ಹಬ್ಬ ಆಗಿರುತ್ತೆ. ಹಿಂದಿನ ದಿನ ಹಸಕಿ ತಂಬಿಟ್ಟನ್ನ ಮಾಡ್ಕೊಂಡೋಗಿ ಊರೊಳಗಡೆ ಇರೋ ಮಾರಮ್ಮಂಗೆ ತಂಪು ತೋರಬೇಕು, ಮತ್ತು ಊರಕ್ಕಿ ತಂಬಿಟ್ಟನ್ನ ತೊಗೊಂಡೋಗಿ ಬಿಸಿಲು ಮಾರಮ್ಮಂಗೆ ತಂಪು ತೋರಬೇಕು. ಅದು ಪದ್ಧತಿ. ನಮ್ಮ ಮನೆಗೆ ಬೆಳಗ್ಗೆನೇ ಹಳೀಲು ಬಂದಿತ್ತು. ಅದನ್ನು ನನ್ನ ಮಗಂಗೆ ತೋರಿಸೋಣ ಅಂಥೇಳಿ ವೀಡಿಯೋ ಮಾಡ್ಕೊತಾ ಇದ್ದೆ. ಮನೆಗೆ ಹಳೀಲು ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ನಮ್ಮ ಮನೆಗೆ ಬಂದಿತ್ತು, ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ ನೀಟಾಗಿ. ಆದರೆ ನಾನು ಹೋಗಿ ವೀಡಿಯೋ ಮಾಡ್ಕೊತಾ ಇದ್ರು ಅದೆಷ್ಟು ಧೈರ್ಯವಾಗಿ ಕೂತಿತ್ತು ಅಂತ ಅಂದರೆ ನನಗೆ ಖುಷಿ ಆಯಿತು. ಅದು ಅಲ್ಲೇ ಕೂತಿತ್ತು, ನನ್ನ ಮುಂದೆ ಹೋಗಿ ವೀಡಿಯೋ ಮಾಡ್ಕೊತಾ ಇದ್ರು. ಆಮೇಲೆ ಹೊರಟೋಯ್ತು. ನನ್ನ ಮಗನಿಗೆ ತೋರಿಸೋಣ ಅಂಥೇಳಿ ವೀಡಿಯೋನ ಮಾಡ್ಕೊತಾ ಇದ್ದೆ. ಆಲ್ರೆಡಿ ಲೇಟಾಗಿತ್ತು ಅಂಥೇಳಿ ನಾನು ಹೋಗಿ ರೆಡಿ ಆಗೋಣ, ಪೂಜೆಗೆ ಆರತಿ ತೊಗೊಂಡೋಗೋಕೆ ರೆಡಿ ಆಗೋಣ ಅಂಥೇಳಿ ರೆಡಿ ಆಗೋಣ ಅಂಥೇಳಿ ಬಂದೆ. ನಮ್ಮ ಅತ್ತೆ ಹೇಳಿದ್ರು 9 ಗಂಟೆಗೆ ಆರತಿ ತೊಗೊಂಡು ಹೋಗ್ತಾರೆ, ಬೇಗ ರೆಡಿ ಆಗು ಅಂಥೇಳಿ. ಅದಕ್ಕೋಸ್ಕರ ನಾನು ಬೇಗನೆ ರೆಡಿ ಆದೆ. ಆದರೆ ಲೇಟ್ ಆಯಿತು. ಆರತಿ ತೊಗೊಂಡು ಹೋಗೋದು 11 ಗಂಟೆನೇ ಆಗೋಯಿತು. ಎಲ್ಲ ಬಂದು ಆರತಿ ತೊಗೊಂಡು ಹೋಗೋದಕ್ಕೆ 11 ಗಂಟೆನೇ ಆಗೋಯಿತು. ನನಗೂ ಕಾದು ಸುಸ್ತಾಗಿ ಆಮೇಲೆ ನಾವು ಆರತಿನ ತೊಗೊಂಡು ಹೊರಟೆ. ಟಮಟೆ ಸೌಂಡ್ ಆಗ್ತಾಯಿತ್ತು ಅಂಥೇಳಿ. ಆಲ್ರೆಡಿ 3/4 ಜನ ಬಂದಿದ್ದರು, ಇನ್ನೂ 3/4 ಜನ ಬಂದಿರಲಿಲ್ಲ. ನಾವು ಹೋಗೋಷ್ಟ್ರೊಳಗಡೆ ಎಲ್ಲ ನೆಡೆ ಇಟ್ಕೊಂಡು ಕೂತ್ಬಿಟ್ಟಿದ್ರು. ನಾವು ಹೋದಾಗ ತುಂಬ ಬಿಸಿಲಿತ್ತು. ಇನ್ನೇನು ಮಾಡೋದು, ಅಲ್ಲೇ ಒಂದು ಕಡೆ ಕೂರೋಣ ಅಂಥೇಳಿ ಆರತಿ ಎಲ್ಲ ಇಟ್ಕೊಂಡು ಕೂತ್ಕೊಂಡ್ವಿ. ಇನ್ನೂ ಸುಮಾರು ಜನ ಬಂದಿರಲಿಲ್ಲ. ಅವರು ಸ್ವಲ್ಪ ಜನ ಬಸವನಿಂದೆ ಬರ್ತಾರೆ. ಊರೊಳಗಡೆ ಎಲ್ಲ ಡೋಲ್ ಬಾರಿಸ್ಕೊಂಡು ಬರ್ತಾರೆ. ನಾವು ಕೂತಿದ್ವಿ. ಈ ದೇವ್ರ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಈ ದೇವಸ್ಥಾನ ನೋಡೋಕ್ಕೆ ದೇವಸ್ಥಾನ ಕಟ್ಟಿದ್ದಾರೆ, ಆದರೆ ಆ ದೇವರು ಇರೋದು ಬಿಸಿಲಲ್ಲಿ. 4 ಗೋಡೆ ಇದೆ, ಆದರೆ ಮಧ್ಯ ತುಂಬ ಬಿಸಿಲು, ಮಳೆ ಏನೇ ಬಂದರೂ ತಾಯಿ ಬಿಸಿಲಲ್ಲಿ ಮಳೆಯಲ್ಲಿ ನೆನಿತಾಳೆ, ಆ ಥರ ಇದೆ. ಅದಕ್ಕೆ ಇದನ್ನು ಬಿಸಿಲು ಮಾರಮ್ಮನ ದೇವಸ್ಥಾನ ಅಂತ ಕರೀತಾರೆ. ಅದು ಏನಕ್ಕೆ ಈ ಥರ ಎಲ್ಲ ಬಂತು, ಯಾಕೆ ತಾಯಿ ಬಿಸಿಲಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ಹಿಸ್ಟ್ರಿ ಕೇಳಿ ತಿಳ್ಕೊಬೇಕು, ನನಗೂ ಅಷ್ಟಾಗಿ ಗೊತ್ತಿಲ್ಲ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾನು ಈ ಮದುವೆಗೆ ಇಷ್ಟು ವರ್ಷಕ್ಕೆ ಇದೇ ಫಸ್ಟು ನಾನು ಆರತಿನ ತೊಗೊಂಡು ಬಂದಿರೋದು. ಅಂದರೆ ಜೊತೇಲಿ ಬರ್ತಿದ್ದೆ, ಅದೇ ಇದೇ ಫಸ್ಟು ನಾನು ಆರತಿನ ತೊಗೊಬಂದಿರೋದು. ಯಾಕೆ ಅಂದರೆ ನಮ್ಮ ಮನೆಯವ್ರ ಅಕ್ಕನ ಮಕ್ಕಳು ಯಾವಾಗಲೂ ತೊಗೊಬರ್ತಿದ್ರು. ಯಾಕೆಂದರೆ ಅವ್ರು ಚಿಕ್ಕವರಾಗಿದ್ದರು, ಅವ್ರ ಕೈಲಿ ಒರೆಸ್ಕೊಂಡು ತೊಗೊಬರ್ತಿದ್ದೆ. ಆದರೆ ಇವಾಗೆಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರೆ, ಎಕ್ಸಾಮ್ಗಳು ನಡೀತಾ ಇದ್ದಾವೆ ಅಂತ ಅಂದ್ಬಿಟ್ಟು ಯಾರೂ ಬರಲಿಲ್ಲ. ಅದಕ್ಕೋಸ್ಕರ ನಾನೇ ತೊಗೊಂಡೋದೆ. ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ, ಊಟಕ್ಕೆ ಬರ್ತಾರೆ, ಆದರೆ ಪೂಜೆಗೆ ಬರಲಿಲ್ಲ. ನಾವು ಅಲ್ಲೆಲ್ಲ ಹೋಗಿ ಎಲ್ಲರ ಜೊತೆನೂ ಮಾತಾಡ್ಕೊಂಡು ಖುಷಿಯಾಗಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಬಂದು ಮನೆಗೆ ಹೋಗೋಣ ಅಂಥೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡು
ಇಲ್ಲೆಲ್ಲ ಪೂಜೆನ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ. ಅಂದರೆ ನಿನ್ನೆ ತಂಪುನ ಮಾರಮ್ಮಂಗೆ ಸಖಿ ತಂಬಿಟ್ಟು ಮಾಡಿದ್ವಿ ಅಂತ ಹೇಳಿದ್ವಲ್ಲ, ಅಲ್ಲಿಗೆ ಬಂದು ಆರತಿನ ತೋರಿಸ್ಕೊಂಡು ಹೋಗೋದು ಇಲ್ಲಿನ ಪದ್ಧತಿ. ಅಲ್ಲಿಗೆ ಹೋದ್ಮೇಲೆ ಇಲ್ಲಿಗೆ ಬಂದು ಆರತಿನ ತೋರಿಸ್ಕೊಂಡು ಹೋಗ್ಬೇಕು. ಇಲ್ಲಿ ತೇರ್ತೆ ಎಲ್ಲ ಹಾಕಿ ಆರತಿ ಕೊಡ್ತಾರೆ, ಆರತಿನ ತೊಗೊಂಡು ಮನೆಗೆ ಹೋಗೋದು. ಹೆಣ್ಮಕ್ಳೆಲ್ಲ ಇಲ್ಲಿ ಆರತಿ ತೊಗೊಂಡು ಇಲ್ಲಿಗೆ ಬಂದರೆ, ಇನ್ನು ಗಂಡಸರೆಲ್ಲ ಅಲ್ಲಿ ಕೋಳಿನ ಕುಯ್ಕೊಂಡು ಮನೆಗೆ ತೊಗೊಬರ್ತಾರೆ. ಇದು 3 ವರ್ಷಕ್ಕೊಂದ್ಸಲ ಗ್ರ್ಯಾಂಡಾಗಿ ಮಾಡ್ತಾರೆ. ಮರಿ ಕುಯ್ತಾರೆ, ಕೋಳಿ ಕುಯ್ಯೋರು ಕೋಳಿನ ಕುಯ್ತಾರೆ. ಈ ವರ್ಷ ಏನು ಗ್ರ್ಯಾಂಡ್ ಇಲ್ಲ ಹಬ್ಬ, ಅದಕ್ಕೆ ಎಲ್ಲ ಕೋಳಿ ಕುಯ್ಕೊಂಡು ಮಟನ್ ತೊಗೊಂಡವರು ಮಟನ್ ತೊಗೊಂಡು ಮಾಡಿಕೊಂಡು ಊಟನ ಮಾಡ್ತಾರೆ. ನಾವಿಲ್ಲೆಲ್ಲ ಪೂಜೆನ ಮುಗಿಸ್ಕೊಂಡು ಮನೆಗೆ ಹೊರಟಿ ಕೋಳಿ ಎಲ್ಲ ಕುಯ್ಕೊಂಡ್ಬಂದಿರ್ತಾರೆ. ನಾವು ಅಡುಗೆ ಊಟಕ್ಕೆಲ್ಲ ರೆಡಿ ಮಾಡಿಕೊಂಡು ಊಟನ ಮಾಡ್ತೀವಿ. ಇದು ನಮ್ಮ ಊರಿನ ಹಬ್ಬದ ಪದ್ಧತಿ ಇದಾಗಿರುತ್ತೆ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡಿರ್ತಾ ಇರ್ತೀರ ಅವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.